ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆ ತನಕ ನಮ್ಮ ವಿಶೇಷ ನೇರ ಪ್ರಸಾರ ನಿಮಗಾಗಿ. ಅಂದರೆ ನಿಮ್ಮಲ್ಲಿ ಯಾವುದೇ ವೈಯಕ್ತಿಕ, ಲೈಂಗಿಕ ಅಥವಾ ಸಂತಾನಹೀನತೆಯ ಸಮಸ್ಯೆಗಳಿರಬಹುದು, ಅದನ್ನು ನೀವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೆ ಪರಿತಪಿಸ್ತಾ ಇರಬಹುದು. ಅಂಥವ್ರಿಗಾಗಿಯೇ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆ ತನಕ ಇದು ಗಮನದಲ್ಲಿಟ್ಕೊಳ್ಳಿ, ನೇರ ಪ್ರಸಾರ, ನೇರ ಫೋನ್ ಇನ್ ಕಾರ್ಯಕ್ರಮ. ಅಂದರೆ ಈಗಾಗಲೇ ನಾವು ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೀವು ಕರೆ ಮಾಡಬಹುದು, ಮುಕ್ತವಾಗಿ ನಮ್ಮ ಜೊತೆ ಮಾತನಾಡಬಹುದು. ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ತಜ್ಞ ವೈದ್ಯರು ನಮ್ಮ ಜೊತೆ ಇದ್ದರೆ ಅವರು ಕೊಡ್ತಾರೆ. ಯಾರು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು, ಡಾಕ್ಟರ್ ಪದ್ಮಿನಿ ಪ್ರಸಾದ್ ನಮ್ಮ ಜೊತೆ ಇರ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದಿರತಕ್ಕಂಥ ತಜ್ಞ ನುರಿತ ವೈದ್ಯರವರು. ಅವ್ರ ಜೊತೆ ನೀವು ಮಾತನಾಡ್ತಕ್ಕಂಥ ಸದವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ದೂರವಾಣಿ ಮುಖಾಂತರ ಮಾತನಾಡೋದಕ್ಕೂ ಕೂಡ ತೊಂದರೆ ಆಯಿತು ಅಥವಾ ಮುಜುಗರ ಆಯಿತು ಅಂತಂದರೆ ನಮ್ಮ ಕಚೇರಿಯ ವಿಳಾಸವನ್ನು ಪ್ರತಿ ಬ್ರೇಕ್ನಲ್ಲೂ ನಾವು ಕೊಡ್ತೀವಿ. ಆ ವಿಳಾಸಕ್ಕೆ ನೀವು ಪತ್ರ ಬರೀಬಹುದು. ನಿಮ್ಮ ಪತ್ರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಓದ್ತೀವಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಒನ್ಸ್ ಅಗೈನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ಡಾಕ್ಟರ್ ಪದ್ಮಿನಿ ಪ್ರಸಾದ್ ನಿಮಗೆಲ್ಲ ಚಿರಪರಿಚಿತರು. ಹಲವಾರು ವರ್ಷಗಳಿಂದ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಪತ್ರಿಕೆಗಳಲ್ಲಿ ಬರೀತಾ ಇದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದಿರತಕ್ಕಂಥವರು ನುರಿತ ತಜ್ಞರು. ಅವರಲ್ಲಿ ನೀವು ಯಾವುದೇ ಒಂದು ಸಮಸ್ಯೆಯನ್ನು ನಿವೇದಿಸ್ಕೊಳ್ಬೇಕು ಅಂತ ಇದ್ದರೆ ನೀವು ನೇರವಾಗಿ ನಾವು ಕೊಡ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ಆ ದೂರವಾಣಿ ಮುಖಾಂತರ ನೀವು ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ವೈದ್ಯರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಜನರಲ್ ಟಾಕಿಂದ ನಾವು ಪ್ರತಿ ವಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಇನ್ನೇನು 2-3 ದಿವಸ ಕಳೆದರೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಯುವಕ ಯುವತಿಯರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಪ್ರೇಮ ನಿವೇದನೆ ಅಥವಾ ಪ್ರೇಮಿಗಳ ಜೊತೆ ಅವತ್ತು ಸುತ್ತಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ಕೆಲವರು ಹೇಳೋ ಪ್ರಕಾರ, ಪ್ರಗತಿಪರರು ಹೇಳೋ ಪ್ರಕಾರ, ಇಲ್ಲಿ ಒಂದು ಕಾಮದ ವಾಸನೆಯನ್ನು ಅವರು ಬಣ್ಣವನ್ನು ಹಚ್ಚಿರ್ತಕ್ಕಂಥದ್ದು. ಪಾಶ್ಚಾತ್ಯರಿಂದ ನಾವು ಪಡ್ಕೊಂಡಂತಹ ಸಂಸ್ಕೃತಿ, ಇದನ್ನು ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬೇಡ, ಹೀಗೆಲ್ಲ ಕೆಲವು ಕಡೆ ಪ್ರೊಟೆಸ್ಟ್ಗಳೆಲ್ಲ ನಡೀತಾ ಇರ್ತಕ್ಕಂಥದ್ದು. ಏನಿದೆ ಆ್ಯಕ್ಚುಲಿ, ಏನು ವಿಚಾರ ಇದು? ಅದೇ ನೀವು ಹೇಳ್ದಂಗೆ ಬಹಳಷ್ಟು ಜನ ಈ ಪ್ರೇಮಿಗಳ ದಿನಾಚರಣೆ ವ್ಯಾಲೆಂಟೈನ್ಸ್ ಡೇ ಅಂತ, ಇದು ಬರೀ ಯುವಕ ಯುವತಿಯರ ಅವರ ಪ್ರೇಮ ನಿವೇದನೆ ಅಥವಾ ಅವ್ರ ಪ್ರೀತಿ ಪ್ರಣಯ ತೋರಿಸುವಂಥ ದಿವಸ ಅನ್ನೋ ರೀತಿ ಆಗೋಗಿದೆ ಇವಾಗ. ಆದರೆ ನಿಜವಾದ ವ್ಯಾಲೆಂಟೈನ್ಸ್ ಡೇ ಮತ್ತು ಅದರದ್ದು ಒಂದು ಎಲ್ಲ ಕಡೆ ಯಾವ ರೀತಿ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಹೊರದೇಶಗಳಲ್ಲಿ ಕೂಡ ನೋಡಿದರೆ ಇದು ಒಂದು ಪ್ರೀತಿ ತೋರಿಸೋದು. ಪ್ರೀತಿ ಯಾರಿಗಾದ್ರೂ ಎಲ್ರಿಗೂ ಪ್ರೀತಿ ಬೇಕು. ಒಂದು ಚಿಕ್ಕ ಮಗುವಿಂದ ಹಿಡಿದು ಇಳಿ ವಯಸ್ಸಿನ ಒಂದು ಅಜ್ಜ ಅಜ್ಜಿಯರಿಗೂ ಕೂಡ ನಿಮಗೆ ಅವ್ರಿಗೆ ಪ್ರೀತಿ ಬೇಕು, ಪ್ರೀತಿ ವಿಶ್ವಾಸ. ಈ ಥರ ಪ್ರೀತಿಗೋಸ್ಕರನೇ ಹಾತೊರೆಯುವಂಥ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ. ಹೊರಗಡೆಯಿಂದ ಬಂದು ಇಲ್ಲಿ ದಿಕ್ಕು ತಪ್ಪಿ ತೋಚದಂಗೆ ಆಗಿರೋ ಅಂಥವ್ರು ಇರ್ತಾರೆ, ತಂದೆ ತಾಯಿಗಳು ಇರ್ತಾರೆ. ಮತ್ತು ಈ ಥರ ನೀವು ಹೊರದೇಶಗಳಲ್ಲಿ ಹೋದರೂ ಕೂಡ ವ್ಯಾಲೆಂಟೈನ್ಸ್ ಡೇನಲ್ಲಿ ಪ್ರಮುಖವಾಗಿ ಆ ದಿವಸ ಒಂದು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಅಲ್ಲೆಲ್ಲ ಯಾವಾಗಲೂ ಹೆಚ್ಚಾಗಿ ಜೊತೆ ವಾಸ ಮಾಡೋದೇ ಬೇರೆ ಬೇರೆ ಕಡೆ ವಾಸ ಮಾಡ್ತಾರೆ. ಮಕ್ಕಳು ಬೇರೆ ಕಡೆ ಇರ್ತಾರೆ, ತಂದೆ ತಾಯಿ ವಯಸ್ಸಾದವರು ಒಂದು ಕಡೆ ಎಲ್ಲ ಇರ್ತಾರೆ. ಹಾಗಿರ್ಬೇಕಾದ್ರೆ ಆ ದಿವಸದಲ್ಲಿ ಹೋಗಿ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸಿ, ಗಿಫ್ಟ್ಗಳಿರ್ಬೋದು, ಫ್ರೂಟ್ಸು ಅಥವಾ ಹಣ್ಣು, ಇದು ಬೇರೆ ಚಾಕ್ಲೇಟ್ಸು, ಸ್ವೀಟ್ಸು, ಇದನ್ನೆಲ್ಲ ಕೊಡೋದು ಒಂದು ಪದ್ಧತಿ. ಅದು ನಿಜವಾದ ಅರ್ಥದಲ್ಲಿ ಅವರು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು. ಬರ್ತಾ ಬರ್ತಾ ಏನಾಯ್ತು, ಚಿಕ್ಕವರು ಇದು ಪ್ರೀತಿ ತೋರಿಸೋದು ಅಂದ ತಕ್ಷಣ ಸಾಧಾರಣವಾಗಿ ನಾವು ಎಲ್ರಿಗೂ ನಾವು ಯುವಕ ಯುವತಿಯರ ಪ್ರೀತಿನೇ ನಾವು ಸ್ವಲ್ಪ ಎಲ್ಲ ನಾವು ವೈಭವೀಕರಿಸ್ತೀವಲ್ಲ, ಆ ರೀತಿ ಆಗಿ ಮತ್ತೆ ಕೊನೆಗೆ ಬರ್ತಾ ಬರ್ತಾ ಇದು ಏನಾಗ್ತಾ ಬಂತು ಅಂತ ಹೇಳಿದ್ರೆ, ಇದ್ರದ್ದು ಬೇರೆ ರೀತಿ ಒಂಥರ ಕಮರ್ಷಿಯಲೈಸೇಷನ್ ಆಯಿತು. ಈ ಕಾರ್ಡ್ಸ್ ಉದ್ಯಮ, ಇದು ಗ್ರೀಟಿಂಗ್ ಕಾರ್ಡ್ಸ್ ಉದ್ಯಮ ಇರ್ಬೋದು, ಫ್ಲವರ್ಸ್ ಉದ್ಯಮ ಇರ್ಬೋದು, ಅದರದೇ ಒಂದು $1 ಬಿಲಿಯನ್ ಇಂಡಸ್ಟ್ರಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಅದರದೆಲ್ಲ ಒಂದರಿಂದ ಒಂದಕ್ಕೆ ಸೇರ್ಕೊಂಡ್ಬಿಟ್ಟು ಒಂದು ಈಗಿನ ದಿವಸದ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಅನ್ನೋ ಥರ ಆಗಿದೆ. ಇನ್ನೂ ಒಂದು 3 ವರ್ಷದ ಹಿಂದೆ ಪ್ರೊಫೆಸರ್ GB ರಾಜು ಮತ್ತೆ ನಾನು, ಡಾಕ್ಟರ್ ಚಂದ್ರಶೇಖರ್, ವಸುಂಧರಾ ಭೂಪತಿ ಅವರೆಲ್ಲ ಸೇರಿ ಒಂದು ಲವ್ ಸ್ಕೂಲ್ ಅಂತ ಅವತ್ತಿನ ದಿವಸ ಒಂದು ಹೊಸದಾಗಿ ಏನಾದರೂ ಮಾಡೋಣ ಅಂತ ವ್ಯಾಲೆಂಟೈನ್ಸ್ ಡೇಗೆ ಲವ್ ಸ್ಕೂಲ್ ಅನ್ನೋ ತರದಲ್ಲಿ ಒಂದು ಪ್ರಾರಂಭ ಮಾಡಿದ್ರು ಅವರು, GB ರಾಜು ಅವರು. ಅದನ್ನ ಪ್ರಾರಂಭ ಮಾಡಿದಾಗ ಏನಿದು ಲವ್ ಸ್ಕೂಲ್ ಅಂದ್ರೆ ಎಲ್ಲರೂನೇ ಪ್ರೀತಿಸೋದನ್ನ ಹೇಳ್ಕೊಡ್ತಾರೆ ಅನ್ನೋ ರೀತಿ ಇದೆ. ಅದರ ಅರ್ಥ ಅದಷ್ಟೇ ಅಲ್ಲ. ಪ್ರೀತಿ ಅಂತ ಹೇಳಿದ್ರೆ ಪ್ರೀತಿ ಹಲವಾರು ಜನರು ಪ್ರೀತಿಗಾಗಿ ಹಾತೊರೆಯೋರು ಇರ್ತಾರೆ. ಯಾರಿಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋರಿಗೆ ಅಥವಾ ಅನಾಥರಾಗಿ ಬಂದು ನಿಮ್ಮನ್ನ ಯಾವ್ದಾದ್ರು ಒಂದು ರೀತಿ ಅವ್ರಿಗೆ ಅಸಹಾಯಕರಾಗಿದ್ದಾಗ ಅಂತ ಸಮಯದಲ್ಲಿ ನಾವು ಪ್ರೀತಿ ತೋರಿಸಿ ಯಾವ ರೀತಿ ನಾವು ಪ್ರೀತಿಗಳನ್ನ ತೋರಿಸಬಹುದು
ಅನ್ನೋದನ್ನ ಅದಕ್ಕೆ ಒಂದು ಲವ್ ಸ್ಕೂಲ್ ಅನ್ನೋ ರೀತಿನಲ್ಲಿ ಮಾಡಿದ್ದು ಅವಾಗ. ಒಟ್ಟಾರೆ ಈಗ ವ್ಯಾಲೆಂಟೈನ್ಸ್ ಡೇ ಅಂತಂದ್ರೆ ಪ್ರೀತಿಯ ನಿವೇದನೆ, ಆದ್ರೆ ಕೇವಲ ಯುವಕ ಯುವತಿಯರಿಗೆ ಮಾತ್ರ ಅಲ್ಲ, ಪ್ರೀತಿಗಾಗಿ ಹಾತೊರಿತಾ ಇರ್ತಕ್ಕಂಥ ಅಪ್ಪ ಅಮ್ಮ ಆಗ್ಬೋದು, ಸಂಬಂಧಿಕರಾಗ್ಬೋದು, ಸ್ನೇಹಿತರಾಗ್ಬೋದು, ಅವರಲ್ಲಿ ನಾವು ಪ್ರೀತಿಯನ್ನ ನಿವೇದನೆ ಮಾಡ್ಕೊಳ್ತಕ್ಕಂಥದ್ದು ಆ ರೀತಿ ಮಾಡ್ಕೊಂಡಾಗ ಈ ವ್ಯಾಲೆಂಟೈನ್ಸ್ ಡೇ ಸಾರ್ಥಕ ಆಗುತ್ತೆ ಅಂತ. ವೈಭವೀಕರಣ ಆಗಿರೋದು ಯೋಜನಾಂಗದ ಅದು ಒಂದು ಭಾಗ ಅಷ್ಟೇನೆ ವಿನಃ ಅದೇ ಪೂರ್ತಿ ವ್ಯಾಲೆಂಟೈನ್ಸ್ ಡೇ ಅಲ್ಲ. ಓಕೆ, ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಹಾಗೆಯೇ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಬಂದಿದೆ. ಒಂದು ನಾನು ಮೊದಲಿಗೆ ಹೇಳ್ತೀನಿ, ನೀವು ನಿಮ್ಮ ಪ್ರಶ್ನೆಯನ್ನು ಮೊದಲೇ ಸಿದ್ಧ ಮಾಡಿಟ್ಕೊಳ್ಳಿ ದಯವಿಟ್ಟು. ಮತ್ತು ಪ್ರಶ್ನೆ ತುಂಬ ಚುಟುಕಾಗಿರಲಿ, ಆವಾಗ ಉತ್ತರವನ್ನು ಕೊಡೋದಕ್ಕೆ ಸರಿ ಹೋಗುತ್ತೆ. ನೀವು ವೈದ್ಯರ ಜೊತೆ ಡಿಸ್ಕಷನ್ ಮಾಡೋದು ಬೇಡ, ನೇರವಾಗಿ ಪ್ರಶ್ನೆಯನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬಹುದು. ನಮ್ಮ ಇವತ್ತಿನ ಮೊದಲ ಕಾಲರ್ ಬಾಗಲಕೋಟೆಯಿಂದ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ. ಹಾಂ ಪ್ರಕಾಶ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಸರ್ ಮೇಡಮ್ ಕೊಡ್ತಾರೆ, ಮಾತಾಡಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಮೇಡಮ್, ನಮ್ಮ ಮಿಸಸ್ಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಓಕೆ. ಅದರಿಂದ ಏನ್ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಲೈಂಗಿಕ ಕ್ರಿಯೆ ಮಾಡೋದು ತೊಂದರೆ ಆಗ್ತಿದೆ, ಅಥವಾ ನಾವು ಒಂದು ಗರ್ಭಧಾರಣೆ ಹಾಕಿ ತೊಂದರೆ ಆಗ್ತಿದೆ. ಈಗ ಮಕ್ಳು ಇದ್ದಾರಾ ನಿಮ್ಗೆ? ಇಲ್ಲ ಮೇಡಮ್, 1 ವರ್ಷ ಆಯ್ತು ಮದುವೆ ಆಗಿ. ಓಕೆ. ಈಗ ಬರೀ ಹಲವಾರು ಜನ ಈಗ ವೈಟ್ ಡಿಸ್ಚಾರ್ಜ್ ಬಗ್ಗೆ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ತುಂಬ ಜನ ಅನ್ಕೊಳ್ಳೋದು ವೈಟ್ ಡಿಸ್ಚಾರ್ಜ್ ಅಂದ ತಕ್ಷಣನೇ ಅದನ್ನು ಏನೋ ಆಗ್ಬಿಟ್ಟಿದೆ ಹೆದರ್ಕೊಂಡು ಬಿಡ್ತಾರೆ. ಎಷ್ಟೋ ಜನ ಹೆಂಗಸರು ಕೂಡ ತುಂಬ ವೈಟ್ ಡಿಸ್ಚಾರ್ಜ್ ಆದ ತಕ್ಷಣ ದೇಹದ ಶಕ್ತಿ ಎಲ್ಲ ಹೋಗ್ತಾ ಇದೆ, ಈಗ ವೀರ್ಯದ ನಾಶ ಆಗುತ್ತೆ ಅನ್ನೋ ಥರ ಹೇಗೆ ಶಕ್ತಿ ಹೋಗುತ್ತೆ ಅಂತ ಹೆದರ್ಕೊಳ್ತಾರೋ ಅದೇ ರೀತಿ ವೈಟ್ ಡಿಸ್ಚಾರ್ಜ್ ಆಗಿಬಿಟ್ರೆ ದೇಹದ ಶಕ್ತಿ ಎಲ್ಲ ಹೊರಟೋಗ್ತಾ ಇದೆ, ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿ ಅನ್ಕೊಂಡು ಬರ್ತಾರೆ. ವೈಟ್ ಡಿಸ್ಚಾರ್ಜ್ ಅನ್ನೋದು ಕೂಡ ಒಂದು ಜನನಾಂಗದ ಸಹಜ ಸ್ರವಿಕೆ. ಅದು ಅದನ್ನ ಜನನಾಂಗನ ಒದ್ದೆಯಾಗಿ ಇಡೋದಕ್ಕೋಸ್ಕರವಾಗಿ ಉರಿ ಸೋಂಕು ಆಗದೆ ಇರಲಿ ಅಂತ ಇರೋವಂಥ ಒಂದು ಇದರದ್ದು ಸ್ರವಿಕೆ ಅಷ್ಟೇನೆ ಅದು. ಅದನ್ನು ಏನಾಗುತ್ತೆ ಅಂತ ಹೇಳಿದರೆ ಕೆಲವು ಸಂದರ್ಭಗಳಲ್ಲಿ ಸೋಂಕಿರಬೇಕಾದ್ರೆ ಅಥವಾ ಮತ್ತೇನಾದರೂ ತೊಂದರೆ ಆಗಿದ್ದಾಗ ಅದರದ್ದು ಅತಿ ಹೆಚ್ಚಿನ ಒಂದು ಬಿಳಿ ಮುಟ್ಟಿರ್ಬೋದು ಅಥವಾ ಬಣ್ಣ ಬದಲಾವಣೆ ಆಗಿರ್ಬೋದು, ವಾಸನೆ ಇರ್ಬೋದು, ಮತ್ತು ಅದ್ರ ಜೊತೆಗೆ ಒಂದು ನೋವು, ಉರಿ ಅಥವಾ ತುರಿಕೆ ಬರೋ ಥರ ಆಗಿರ್ಬೋದು. ಇದೆಲ್ಲ ಜನನಾಂಗದ ಸೋಂಕು ಆದಾಗ ಮಾತ್ರ ಆಗಿರುತ್ತೆ. ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟಾಗ ಸರಿ ಹೋಗುತ್ತೆ. ಮತ್ತು ಇನ್ನೂ ಒಂದೇನಾಗುತ್ತೆ ಅಂದರೆ ಅವರು ಸಂಭೋಗ ಕ್ರಿಯೆಗೆ ತೊಂದರೆ ಬರುತ್ತಾ, ಅದೆಲ್ಲ ಕೆಲವು ಸಲ ಸಂಭೋಗದಲ್ಲಿ ನೋವು ಉರಿ ಬರ್ಬೋದು ಅದೇನೋ ಸೋಂಕಿದ್ರೆ. ಆದರೆ ಸಹಜವಾಗೇನೆ ಲೈಂಗಿಕವಾಗಿ ಉದ್ರೇಕ ಆದಾಗ ಸ್ತ್ರೀಯರಲ್ಲಿ ಜನನಾಂಗದಲ್ಲಿ ಸ್ರವಿಕೆ ಸ್ವಲ್ಪ ಹೆಚ್ಚಾಗತ್ತೆ. ಅದು ಒಂದು ಲೂಬ್ರಿಕೇಶನ್ ಆಗೋ ಥರ ವೈಟ್ ಡಿಸ್ಚಾರ್ಜ್, ಅದು ಬಹಳ ಸಹಜವಾದದ್ದು. ಅದೇ ಏನೋ ಆಗೋಗ್ಬಿಟ್ಟಿದೆ, ಎಷ್ಟೋ ಜನ ಗಂಡಸರು ಕೆಲವರು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಏನೋ ಆಗಿದೆಯೇನೋ, ಏನೋ ತೊಂದರೆ ಆಗಿದೆ ಅನ್ನೋ ರೀತಿ ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ಇದು ಸಹಜವಾಗಿ ಆಗೋವಂಥ ವೈಟ್ ಡಿಸ್ಚಾರ್ಜ್. ಆದ್ರಿಂದ ಅದಕ್ಕೇನು ಹೆದರಬೇಕಾಗಿಲ್ಲ. ಅದು ಗರ್ಭಧಾರಣೆಗೆ, ಸಂಭೋಗ ಕ್ರಿಯೆಗೆ ಅದೆಲ್ಲ ತೊಂದರೆ ಆಗಲ್ಲ. ಓಕೆ, ಸಾಕಷ್ಟು ಪತ್ರಗಳು ಬಂದಿದೆ ಈ ಸರ್ತಿ. ನಾವು ಕಾಲ್ಸ್ ಜೊತೆ ಪತ್ರಗಳನ್ನ ಓದಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಒಂದು ಪತ್ರವನ್ನು ನಾನು ತಗೊಳ್ತಾ ಇದ್ದೀನಿ. ಈ ಪತ್ರವನ್ನು ಬರೆದಿರ್ತಕ್ಕಂಥವ್ರು ಮೋಹನ್ ಕುಮಾರ್ ಅಂತ ಮದ್ದೂರಿನಿಂದ ಬರೆದಿದ್ದಾರೆ. ಇವರ ವಯಸ್ಸು 54, ಇವರ ಪತ್ನಿಯ ವಯಸ್ಸು 54, ಇಬ್ಬರಿಗೂ ಒಂದೇ ವಯಸ್ಸಂತೆ. ಮಕ್ಕಳಿಲ್ಲ. 9 ವರ್ಷದ ಹಿಂದೆ 2 ಸರ್ತಿ ಗರ್ಭ ಧರಿಸಿ ಗರ್ಭಪಾತ ಆಯಿತು. 3ನೇ ಬಾರಿಗಾದಾಗ 4 ತಿಂಗಳು ಗರ್ಭಿಣಿಯಾಗಿದ್ದರು ನನ್ನ ಮಿಸ್ಸಸ್ಸು. ಆದರೆ ಮಗು ಹೊಟ್ಟೆಯಲ್ಲೇ ಸತ್ತೋಗಿದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿದ್ರು. ಆನಂತರ ನಮಗೆ ಮಕ್ಕಳೇ ಆಗಿಲ್ಲ. ಈಗ 54 ವರ್ಷದಲ್ಲಿ ಯಾವ ರೀತಿ ಅನುಸರಿಸಿದ್ರೆ ನಮಗೆ ಮಕ್ಕಳಾಗೋದಕ್ಕೆ ಸಾಧ್ಯತೆ ಇದೆ, ಸೂಕ್ತ ಪರಿಹಾರವನ್ನು ದಯವಿಟ್ಟು ತಿಳಿಸ್ಕೊಡಿ. ಟೆಸ್ಟ್ ಟ್ಯೂಬ್ ಬೇಬಿ ಅನುಕೂಲವಾ ಅಥವಾ ಬಾಡಿಗೆ ತಾಯಿ ಮುಖಾಂತರ ಮಕ್ಕಳನ್ನು ಪಡೆಯೋದು ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಅವರು ಮಕ್ಕಳ ಗರ್ಭಧಾರಣೆ ಆಗೋದಕ್ಕೆ ಅವರಲ್ಲಿ ಏನೂ ತೊಂದರೆ ಇರಲಿಲ್ಲ, ಗರ್ಭಧಾರಣೆ ಆಗಿದೆ, ಅವರ ವೀರ್ಯಾಣುಗಳು ಅದೆಲ್ಲ ಕೂಡ ಬಹುಶಃ ಸರಿಯಾಗಿದ್ದಿರ್ಬೋದು. ಆದರೆ ಇವಾಗ ಇವ್ರಿಗೆ 54 ವಯಸ್ಸು ಅಂದರೆ ಋತುಬಂಧ ಆಗೋಗಿರುತ್ತೆ. ಹೌದು, ಅದನ್ನು ಮುಟ್ಟು ನಿಂತು ಹೋಗಿದೆ ಅಂತ ಬರೆದಿದ್ದಾರೆ. ನನ್ನ ಪತ್ನಿಗೆ ಮುಟ್ಟು ನಿಂತು ಹೋಗಿದೆ ಅಂತ ಮುಟ್ಟು ನಿಂತು ಹೋಗಿ ಋತುಬಂಧ ಆಗಿರುತ್ತೆ. ಅದರ ಅರ್ಥ ಅವರ ಅಂಡಾಶಯದಲ್ಲಿ ಯಾವುದೇ ಒಂದು ಅಂಡಾಣುಗಳು ಇರೋದಿಲ್ಲ, ಮೊಟ್ಟೆಗಳೆಲ್ಲ ಮುಗಿದು ಹೋಗಿದೆ. ಆದ್ರಿಂದ ಅವ್ರದೇ ಒಂದು ಮೊಟ್ಟೆಯಿಂದ ಉಪಯೋಗ ಮಾಡಿ ಗರ್ಭಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಬೇಕೇ ಬೇಕು ಅನ್ನೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮುಟ್ಟು ಋತುಬಂಧದ ನಂತರ ಕೂಡ ಅಥವಾ ಅಂಡಾಣುಗಳು ಇಲ್ಲದೆ ಇದ್ದಾಗಲೂ ಕೂಡ ಬೇರೆ ದಾನಿ ಅಂಡಾಣುಗಳನ್ನ ಹಾಕಿ ಅವ್ರಿಗೆ ಗರ್ಭಧಾರಣೆ ಆಗಕ್ಕೆ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಹಾಗಂತ ಮಾಡಿದವ್ರು ಎಲ್ರಿಗೂ ಹಾಗೇ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸಕ್ಸಸ್ ಒಂದು 40-50% ಇರುತ್ತೆ ಸಕ್ಸಸ್ ರೇಟ್. ಅದನ್ನ ಪ್ರಯತ್ನ ಮಾಡ್ಬೇಕು ಅವರು. ಕೆಲವು ಸಲ ಸಂದರ್ಭಗಳಲ್ಲಿ ಉಳಿದಿದ್ದೆಲ್ಲ ಚೆನ್ನಾಗಿದ್ದು ಅವ್ರ ಗರ್ಭಕೋಶ ಚೆನ್ನಾಗಿದ್ರೆ ಮತ್ತೆ ಅದನ್ನ ಭ್ರೂಣ ಒಳಗೆ ಹಾಕಿದಾಗ ಅದು
ಹಚ್ಕೊಳ್ಳೋದಕ್ಕೆ ಸಾಧ್ಯವಾಗೋ ಥರ ಇದ್ರೆ ಅವರಲ್ಲೇ ಸಾಧ್ಯವಾಗತ್ತೆ. ಅವ್ರಿಗೆ ಸರೋಗೇಟ್ ಮದರ್ದು ಬಾಡಿಗೆ ತಾಯಿನೂ ಕೇಳಿದ್ದಾರೆ. ಆ ಬಾಡಿಗೆ ತಾಯಿಯಲ್ಲಿ ಮಾಡಬೇಕಾದ್ರೆ ಅಲ್ಲಿ ಕೂಡ ಇವರ ವೀರ್ಯಾಣುನ ಉಪಯೋಗಿಸಿ ಬೇರೆ ದಾನಿ ಅಂಡಾಣು ಜೊತೆ ಸೇರಿಸಿ ಅದನ್ನ ಸರೋಗೇಟ್ ಮದರ್ನಲ್ಲಿ ಬೆಳೆಸಬೇಕಾಗತ್ತೆ. ಅಲ್ಲಿ ಕೂಡ ಇಲ್ಲದೆ ಇರೋದ್ರಿಂದ ಇವ್ರದನ್ನ ಬಳಸೋದಕ್ಕಾಗಲ್ಲ. ಒಂದ್ ವೇಳೆ ಇವ್ರ ಗರ್ಭದಲ್ಲಿ ಇದು ಮಗುನ ಬೆಳೆಸಕ್ ಸಾಧ್ಯವಾಗೋದಾದ್ರೆ ಅದು ಅವ್ರ ಅದೃಷ್ಟ. ಮಾಡಕ್ ಅವ್ರು ಮಾಡ್ಲೇಬೇಕು ಅಂತ ಮನಸ್ಸಿದ್ರೆ ಪ್ರಯತ್ನ ಮಾಡ್ಬೋದು ಅಷ್ಟೇ. ಇನ್ನು ರಾಯಚೂರಿನಿಂದ ಮದನ್ ಸಾಬ್ ಅಂತ ಕರೆ ಮಾಡಿದ್ದಾರೆ. ಮದನ್ ಸಾಬ್ ಮಾತಾಡಿ, ಏನ್ ಸಮಸ್ಯೆ ಇದೆ ನಿಮಗೆ ಹೇಳ್ಕೊಳ್ಳಿ. ಹಲೋ, ಹೇಳಿ ಮದನ್ ಸಾಬ್ ಅವರೇ. ಮದನ್ ಸಾಬ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಸರ್ ನಾವು ಮೇಡಮ್ ಅವ್ರಿಗೆ ಮಾತಾಡ್ಬೇಕು. ಮಾತಾಡಿ ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ಏನಿಲ್ಲ, ನಮ್ಮ ಹೆಣ್ಮಕ್ಳು 2 ತಿಂಗಳ ಪ್ರೆಗ್ನೆಂಟ್ ಇದ್ದಾರೆ. ಸರಿ. 2 ತಿಂಗಳಾಗಿ ಪ್ರೆಗ್ನೆಂಟ್ ಇದ್ದಾರೆ. ಮೊನ್ನೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕಿಂಗ್ ಮಾಡ್ಕೊಂಡ್ ಬಂದ್ವಿ ಮೇಡಮ್. ಆಯ್ತು. ಈಗ ನಾವು ಸಂಭೋಗ ಕ್ರಿಯೆಯಲ್ಲಿ ಎಷ್ಟು ದಿನಕ್ಕೊಮ್ಮೆ ಈಗ ಪಾಲ್ಗೊಳ್ಬಹುದು ಮೇಡಮ್? ಇವಾಗೆಲ್ಲ ಸರಿಯಾಗಿದೆ ಅಂತ ಹೇಳಿದಾರ? ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಪರೀಕ್ಷೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರ ವೈದ್ಯರು? ಮೇಡಮ್ ಎಲ್ಲ ಹೇಳಿದ್ದಾರೆ, ಎಲ್ಲ ಕರೆಕ್ಟ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಗರ್ಭಧಾರಣೆಯಲ್ಲಿ ಏನು ತೊಡಕಿಲ್ಲ ಅಂತ ಹೇಳಿದ್ರೆ ನೀವು ಸಂಭೋಗ ಕ್ರಿಯೆ ನಡೆಸೋದ್ರೊಳಗೆ ಏನು ತೊಂದರೆ ಇಲ್ಲ. 8 ತಿಂಗಳ ತನಕನೂ ಸಂಭೋಗ ಕ್ರಿಯೆ ನಡೆಸ್ಬೋದು. ಆದರೆ ಕೆಲವು ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸ್ವಲ್ಪ ಯೋನಿ ಒಳಗೆ ಹೆಚ್ಚಿನ ಒತ್ತಡ ಇರಬಾರ್ದು, ಮತ್ತು ಹೊಟ್ಟೆ ಮೇಲೆ ಒತ್ತಡ ಆಗದ ರೀತಿಯಲ್ಲಿ ಕೆಲವು ಆಸನಗಳ ಬದಲಾವಣೆ ಮಾಡಿಕೊಂಡು ನೀವು ಸೇರೋದ್ರೊಳಗೆ ಏನು ತೊಂದರೆ ಇರೋದಿಲ್ಲ. ಮೇಡಮ್ ಇನ್ನೊಂದು ಸ್ವಲ್ಪ ಕ್ವಶನ್ ಒಂದು. ಈಗ ಚೆಕಿಂಗ್ ಮಾಡ್ಕೊಂಡ್ ಬಂದಿದ್ದೀವಿ, 2 ತಿಂಗಳಾಗಿದೆ. ಇನ್ನ ಈಗ ಇದು ವಾಮಿಂಟ್ ಬರ್ತಾ ಇದ್ದು ನಿಂದಿರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತಿದಿನ ವಾಮಿಂಟ್ ಬರ್ತಾ ಇದೆ ಮೇಡಮ್. ಅದು ಸ್ವಲ್ಪ 3ನೇ ತಿಂಗಳ ತನಕ ಇರುತ್ತೆ. ಅದಕ್ಕೆ ಇವಾಗ ನೀವು ಲೈಂಗಿಕ ಸಂಪರ್ಕ ಮಾಡಬೇಕಾದ್ರೂ ಅವ್ರಿಗೂ ಆಸಕ್ತಿ ಇರಬೇಕು. ಯಾಕಂದ್ರೆ ಸುಸ್ತು, ಸಂಕಟ, ವಾಂತಿ ಈ ಥರ ಎಲ್ಲ ಇರಬೇಕಾದ್ರೆ ಅವ್ರಿಗೆ ಹೆಚ್ಚಿನ ಲೈಂಗಿಕ ಕ್ರಿಯೆನಲ್ಲಿ ಪಾಲ್ಗೊಳ್ಳೋ ಆಸಕ್ತಿನೂ ಕಡಿಮೆ ಇರುತ್ತೆ. ಅದನ್ನೆಲ್ಲ ಅಂಥ ಸಮಯದಲ್ಲಿ ನೀವು ಅವ್ರಿಗೆ ಹೆಚ್ಚಿಗೆ ನೀವು ಒತ್ತಡ ಕೊಡದೆ ಅವ್ರಿಗೆ ಸ್ವಲ್ಪ ನೀವು ಅವ್ರಿಗೆ ನೋಡ್ಕೊಳ್ಳೋದಾಗ್ಲಿ, ಅವ್ರಿಗೆ ಸಹಕರಿಸೋದು, ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸೋದು ಎಲ್ಲ ಮಾಡಿದಾಗ ಅವ್ರಿಗೂ ಈ ವಾಂತಿ, ಸುಸ್ತು ಎಲ್ಲ ಕೂಡ ಬೇಗ ಕಡಿಮೆ ಆದಂಗೆ ಅನಿಸುತ್ತೆ. ಒಂದು 3 ತಿಂಗಳ ನಂತರ ಇವೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದ ಮದನ್ ಸಾಬ್. ಇನ್ನು ಗಂಗಾವತಿಯಿಂದ ಪದ್ಮಾವತಿ ಅಂತ ಕರೆ ಮಾಡಿದರೆ. ಪದ್ಮಾವತಿ ಅವರೇ ವೈದ್ಯರಿದ್ದಾರೆ, ನೇರವಾಗಿ ಅವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ, ನಮಸ್ಕಾರ, ಹೇಳಿಮ್ಮ. ಮೇಡಮ್ ನನ್ನ ಹೆಸರು ಪದ್ಮಾ ಅಂತೇಳಿ, 28 ಇಯರ್ಸ್. ನನ್ಗೆ 2 ಗಂಡು ಮಕ್ಕಳು ಇದೆ ಮೇಡಮ್, 2 ಸಿಸೇರಿಯನ್. ನನ್ಗೆ ಹೆಣ್ಮಗು ಮೇಲೆ ಆಸಕ್ತಿ, ಮನೆಯಲ್ಲಿ ಬೇರೆ ನಮ್ ಲೈಂಗಿಕ ಕ್ರಿಯೆ ಎಲ್ಲ ಚೆನ್ನಾಗಿದೆ ಮೇಡಮ್. ಅದಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋ ಏನಾದ್ರು ಸೌಲಭ್ಯ ಏನಾದ್ರು ಇರುತ್ತಾ? ಆಪರೇಷನ್ ಖಂಡಿತ ಮಾಡ್ಬೋದು. ಆದರೆ ಮುಂದೆ ಆಗೋ ಮಗು ನಿಮ್ಗೆ ಇಂಥದೇ ಮಗು ಆಗತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲಮ್ಮ ಅದನ್ನ. ಯಾಕಂದ್ರೆ ಏನಾದ್ರೂ ಏರುಪೇರು ಆಗುತ್ತಾ ಮೇಡಮ್? ಇಲ್ಲ, ಏನಿಲ್ಲ. ನೀವು ಎಷ್ಟೋ ಸಲ ಇವಾಗ ಒಂದೆರಡು ಮಕ್ಳು ಇರ್ತಾರೆ, ಆ ಮಕ್ಳಿಗೆ ಏನಾದರೂ ತೊಂದರೆ ಆಗಿರುತ್ತೆ ಅಥವಾ ಮಕ್ಕಳು ಯಾವ್ದಾರ ಕಾರಣದಿಂದ ಸಾವಪ್ಪಿರ್ಬೋದು. ಅಂಥ ಸಂದರ್ಭದಲ್ಲಿ ಆಪರೇಷನ್ ಆಗಿರೋದನ್ನು ಮತ್ತೆ ಮರುಜೋಡಣೆ ಮಾಡೋಕ್ಕಾಗತ್ತೆ. ಅದರ ಉಳಿದಿದ್ದೆಲ್ಲ ಚೆನ್ನಾಗಿದ್ದರೆ ಖಂಡಿತ ಗರ್ಭಧಾರಣೆ ಆಗೋ ಸಾಧ್ಯತೆಗಳಿರುತ್ತೆ. ನಿಮಗೆ ಬೇಕೇ ಬೇಕು ಅಂತ ಹೇಳಿದರೆ ಇನ್ನೂ ಈಗ 2 ಸಿಸೇರಿಯನ್ ಆಗಿದೆ ಅಂತ ಹೇಳಿದ್ರಲ್ಲ, ಸೊ ಇನ್ನೂ 2 ಆಪ್ರೇಷನ್ ಆಗುತ್ತೆ. ಒಂದು ರೀಕನ್ಲೈಸ್ ಮಾಡೋದಕ್ಕೆ 1 ಆಪ್ರೇಷನ್ನು, ನಂತರ ಮತ್ತೊಂದು ಸಿಸೇರಿಯನ್ ಆಗುತ್ತೆ. ಸೊ ಇನ್ನೂ 2 ಆಪ್ರೇಷನ್ಗೆ ನೀವು ಮಾನಸಿಕವಾಗಿ ತಯಾರಾಗಿದ್ದು ನೀವು ಬೇಕೇ ಬೇಕು ಇನ್ನೊಂದು ಗರ್ಭಧಾರಣೆ ಅಂದರೆ ಮಾಡ್ಕೋಬೋದು. ಓಕೆ, ಅಂದರೆ ಈಗ ಒಂದು ವೇಳೆ ಆರೋಗ್ಯವಾಗಿದ್ದು 2 ಮಕ್ಕಳನ್ನು ಪಡೆದು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಮತ್ತೊಂದು ಮಗು ಬೇಕು ಅಂತ ಈಗ ಇವ್ರ ಕೇಸ್ನಲ್ಲೇ ಯಾಕೆ ಆಪ್ರೇಷನ್ ಮಾಡಿದ ನಂತರ ಅದು ಕಷ್ಟ ಅಂತ ಯಾಕೆ ಹೇಳ್ತಾರೆ? ಆಗಲ್ವಾ? ಅದು ಅಷ್ಟು ಸುಲಭವಾಗಿ ಆಗಲ್ವಾ? ಹಾಗಾದರೆ ಆಗತ್ತೆ. ಅಂದರೆ ಈ ಟ್ಯೂಬ್ನ ಒಂದ್ಸಲ ಈಗ ಆಪ್ರೇಷನ್ ಮಾಡಿದ ಮೇಲೆ ಕೆಲವು ಸಲ ಟ್ಯೂಬ್ ಅಂಟ್ಕೊಂಡಿರ್ಬೋದು, ಹಾಳಾಗಿರ್ಬೋದು, ಡ್ಯಾಮೇಜ್ ಆಗಿರಬೇಕು. ಮರುಜೋಡಣೆ ಮಾಡಿದಾಗ ಸರಿಯಾಗಿ ಆಗಕ್ಕೆ ಸಾಧ್ಯವಾಗಿಲ್ಲದೆ ಇರ್ಬೋದು. ಅಂತ ಸಮಯದಲ್ಲಿ ಆಗೋದು ಕಷ್ಟ. ಅಂಥವ್ರಲ್ಲೂ ಕೂಡ ಆಗಬೇಕು ಅಂತ ಹೇಳಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಮುಖಾಂತರ ಮಾಡ್ಕೋಬಹುದು. ಅದನ್ನ ಸಹಜವಾಗಿ ಆಗೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಓಕೆ ವೀಕ್ಷಕರೇ, ಈಗಾಗಲೇ ನಾವು ದೂರವಾಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದ್ದೆ ನಮ್ಮ ಪ್ರತಿ ಬ್ರೇಕ್ನಲ್ಲೂ ವಿಳಾಸವನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು, ದಯವಿಟ್ಟು ವಿಳಾಸವನ್ನು ನೋಡ್ಕೊಳ್ಳಿ. ಇವಾಗ ಆ ವಿಳಾಸಕ್ಕೆ ನೀವು ಪತ್ರವನ್ನು ಬರೆದು ನಿಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ, ಮತ್ತೆ ಬರ್ತೀವಿ, ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ.